ಹಾಯ್ ಫ್ರೆಂಡ್ಸ್, 34 ಎದೆ ಸುತ್ತಳತೆಯ ಬ್ಲೌಸ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ನೋಡಿ. ಉದ್ದ ಬಂದು 13.5 ಇದೆ, ಪ್ಲಸ್ 1 14.5. ಈಗ ನೋಡಿ, ಬಟ್ಟೆ ಈ ಥರ ಫೋಲ್ಡ್ ಮಾಡ್ಕೊಬೇಕು. ನಾನು ಫ್ರಂಟು ಬೇಕು ಒಟ್ಟಿಗೆ ಕಟ್ ಮಾಡ್ತಾ ಇದ್ದೀನಿ. ಹದಿನಾಲ್ಕುವರೆ ತಗೊಂಡಿದ್ದೀವಲ್ಲ ಅಳತೆ, ಅದು ಕೆಳಗಡೆ ಹೋಗಬೇಕು. ಮೇಲೆ ಈಗ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಬಂದಿರೋದನ್ನ ತೆಗಿಯೋಣ. ನೋಡಿ, ಇದು ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಡಬೇಕು. ಈ ರೀತಿ ಮಾಡೋದ್ರಿಂದ ಫ್ರಂಟು ಬೇಕು ಒಟ್ಟಿಗೆ ತುಂಬಾ ಈಸಿ ಆಗುತ್ತೆ, ಟೈಮು ಸೇವ್ ಆಗುತ್ತೆ. ನೋಡಿ, ಈಗ ನೆಕ್ಕು ಬಂದು 2 ಕಾಲು ಇಟ್ಟಿದ್ದೀನಿ ನಾನು. ಭುಜ ಜಾರಲ್ಲ 2 ಕಾಲು ಇಡೋದ್ರಿಂದ. ಈಗ ನೋಡಿ, ಭುಜದ ಅಳತೆ ನೆಕ್ಕು 2 ಕಾಲು ಇಟ್ಟಿದ್ದೀನಿ. ಭುಜ ಬಂದು 2 ಮುಕ್ಕಾಲಿದೆ. ಟೋಟಲು 5 ಆಯಿತು. ಈಗ ನೋಡಿ, ನಾವು 14.5 ತಗೊಂಡಿದ್ದೀವಲ್ಲ, ಅಲ್ಲಿ ಅರ್ಧ ಇಂಚು ಬಿಟ್ಟು ನೋಡಿ, ಆರ್ಮೋಲ್ ಹತ್ರ ಕರೆಕ್ಟಾಗಿ 5 ಕಾಲು ಬರುತ್ತೆ ಮಾರ್ಕ್ ಮಾಡಿಕೊಂಡ್ರೆ. ಈಗ ಫ್ರಂಟ್ ನೆಕ್ಕು ನೋಡಿ ಈ ಥರ ಇಟ್ಕೊಂಡು ಎಲ್ಲಿಗಿದೆಯೋ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಇನ್ನು 1/4 ಇಂಚು ಮೇಲೆ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡಿದಾಗ ಅದು ಕರೆಕ್ಟಾಗಿ ಅಲ್ಲಿಗೆ ಬರುತ್ತೆ. ನೋಡಿ, 6.5 ಬಂದಿದೆ ನೆಕ್ಕು, ಫ್ರಂಟ್ ನೆಕ್ಕು. ಒಂದು ಗೆರೆ ಎಳ್ಕೊಳ್ಬೇಕು. ಎರಡು ಕಾಲಿಗೆ ಒಂದು ಗೆರೆ ಎಳ್ಕೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು. ನೋಡಿ, ಇದು 5 ಬಂದಿದೆ. ಕೆಳಗಡೆನೂ 5 ಇಟ್ಕೊಂಡು ಕರೆಕ್ಟಾಗಿ ಮಾರ್ಕ್ ಮಾಡಬೇಕು. ಕರೆಕ್ಟಾಗಿ ಅಲ್ಲಿಗೆ ಒಂದು ಗೆರೆ ಎಳ್ಕೊಳ್ಬೇಕು. ಅಂದರೆ ಹೆಚ್ಚು ಕಮ್ಮಿ ಬರಲ್ಲ, ಒಂದೇ ಅಳತೆ ಇರುತ್ತೆ. ನೋಡಿ, ಈಗ ಈ ಗೆರೆ ಸೇರಿಸ್ಕೊಳ್ಬೇಕು. ನೋಡಿ, ಮೇಲೆ 1.5ಗೆ ಮಾರ್ಕ್ ಮಾಡಬೇಕು. ಕೆಲವ್ರಿಗೆ ನೆರಿಗೆ ಬರುತ್ತೆ, ರಿಂಕಲ್ ಥರ ಆಗುತ್ತೆ ಅಂತ 1 ಕಾಲು ಮೇಲೆ 1 ಪಾಯಿಂಟ್ ಇಟ್ಕೊಂಡಿದ್ದೀನಿ ನಾನು. 1.5ಗಿಂತ 1 ಪಾಯಿಂಟ್ ಕಡಿಮೆ. ಫ್ರಂಟದು ಶೇಪ್ ತೆಗಿತೀವಲ್ಲ, ಅದು 1 ಇಂಚ್ಗೆ. ಇಲ್ಲಿ ನೋಡಿ, 5 ಕಾಲಲ್ಲಿ ಅರ್ಧ ಮಾಡಿಕೊಂಡು ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಅದು ಶೇಪು ಅಲ್ಲಿಗೆ ಜಾಯಿಂಟ್ ಮಾಡಬೇಕು. ಅಲ್ಲಿ ಅಷ್ಟೇ 2 ಕಾಲು ಮೇಲೆ 1 ಪಾಯಿಂಟ್, 2.5 ಮೇಲೆ 1 ಪಾಯಿಂಟು. ನೋಡಿ, ಈಗ ಶೇಪ್ ತೆಗೆಯೋದು. ನೋಡಿ, ನೀಟಾಗಿ ಬಂತು. ನಾನು ಫ್ರಂಟು ಬ್ಯಾಕು 2 ತೆಗೆದಿದ್ದೀನಿ. ಕಟ್ಟಿಂಗ್ ಮಾಡುವಾಗ ಫ್ರಂಟು ಬ್ಯಾಕು ಸಪ್ರೇಟಾಗಿ ಕಟ್ ಮಾಡ್ತೀನಿ. ನಾನು ಇದೇ ಥರ ಫ್ರೆಂಡ್ಸ್ ಯಾವಾಗಲೂ ಕಟ್ ಮಾಡೋದು, ಸಪ್ರೇಟ್ ಮಾಡಲ್ಲ. ನೋಡಿ, ಚೆಸ್ಟ್ ಲೂಸು 8.5, 8 ಮುಕ್ಕಾಲು ಇಡ್ತಾ ಇದ್ದೀನಿ. ಸ್ಟಿಚಿಂಗ್ 1/4 ಇಂಚು ಹೋಗುತ್ತೆ. 8 ಮುಕ್ಕಾಲು 9 ಇಟ್ಟರು ನಡೆಯುತ್ತೆ. ಅಲ್ಲಿ ಡಾಟ್ ಎಲ್ಲ ಹಿಡಿದಾಗ ಸರಿ ಬರುತ್ತೆ. 2 ಇಂಚು ಎಕ್ಸ್ಟ್ರಾ. ನೋಡಿ, ಪಟ್ಟಿ ಹತ್ರ 7.5 ಬಂದಿದೆ.
ನಾವು ಡಾಟ್ಗೆ 2.5 ಇಂಚು ತೆಗಿತೀವಿ. 7.5ಗೆ 2.5 ಇಂಚು ಸೇರಿಸ್ಬೇಕು. 10 ಇಂಚಾಯಿತು. 10ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. 2 ಇಂಚು ಎಕ್ಸ್ಟ್ರಾ ತಗೊಳ್ಬೇಕು. ನೋಡಿ, ಈಗ ಒಂದು ಗೆರೆ ಎಳ್ಕೊಳ್ಳೋಣ. ಈಗ ನೋಡಿ, ಆರ್ಮೋಲ್ ಕರೆಕ್ಟಾಗಿದೆಯಾ ಅಂತ 8 ಬರಬೇಕು. ನೋಡಿ, ಕರೆಕ್ಟಾಗಿದೆ. ನೋಡಿ, ಭುಜದಿಂದ ಮೇಲೆ 11ಕ್ಕೆ ಒಂದು ಮಾರ್ಕು, ಡೌನಿಂಗು 2.5. ನೋಡಿ, ಈ ಸೈಡಿಂದ 3 ಕಾಲು ಬಿಟ್ಟು 1 ಕಾಲಿಗೆ ಒಂದು ಮಾರ್ಕು, ಮತ್ತು 1 ಕಾಲಿಗೆ ಒಂದು ಮಾರ್ಕು, 2.5 ಟೋಟಲ್ಲು ನಾವು ಡಾಟ್ ಹಿಡಿಬೇಕಾಗಿರೋದು. ಒಂದು ಗೆರೆ ಎಳ್ಕೊಂಡು ಮಾರ್ಕ್ ಮಾಡಿಕೊಂಡ್ರೆ ಹೊಲಿಬೇಕಾದ್ರೆ ಈಸಿ ಆಗುತ್ತೆ. ನೋಡಿ, ಈ ಥರ. ನೋಡಿ, ಮೇಲೆ ಡಾಟ್ಗೆ, ಈ ಡಾಟಿಂದ ಮೇಲೆ ಡಾಟ್ಗೆ 3 ಇಂಚು ಗ್ಯಾಪ್ ಇರಬೇಕು. ನೋಡಿ, ಕರೆಕ್ಟಾಗಿ ಈ ಲೈನಿಂದ ಮೇಲೆ ಕರೆಕ್ಟಾಗಿ ಒಂದೇ ಲೈನ್ ಬರಬೇಕು. ನೋಡಿ, ಈ ಸೈಡು ನಾನು 2 ಕಾಲು ತಗೊಂಡಿದ್ದೀನಿ. 2 ಕಾಲು 2.5 ತೊಗೊಳ್ಬೋದು. ಬ್ಲೌಸಲ್ಲಿ ಯಾವ ಅಳತೆ ಇದೆಯೋ ಅದನ್ನು ನೋಡಿ ತಗೊಂಡಿದ್ದೀನಿ. 2 ಕಾಲು. ನೋಡಿ, ಪಟ್ಟಿ ಹತ್ರ ಫ್ರಂಟಲ್ಲಿ ಮೇಲ್ಗಡೆಯಿಂದ 5.5 5 ಬರುತ್ತೆ. ಡಾಟ್ ಹಿಡಿದಿರ್ತೀವಲ್ಲ ಅದರಿಂದ ಅರ್ಧ ಇಂಚು 5.5 ತಗೊಳ್ಬೇಕು. ಈಗ ಶೇಪ್ ತೆಗಿಬೇಕು. ನೋಡಿ, ಈ ಥರ. ನೋಡಿ, ಈಗ ಕಟ್ ಮಾಡಿ ತೆಗಿಬೇಕು ಎಕ್ಸ್ಟ್ರಾ ಬಟ್ಟೆ. ಇಲ್ಲಿ ಒಂದು ಕಚ್ಚು ಹಾಕ್ಕೊಳ್ಬೇಕು. ಅಲ್ಲಿ ಡಾಟ್ ಹಿಡಿತೀವಲ್ಲ ಅಲ್ಲಿ. ನೋಡಿ, ಇಲ್ಲಿ ಎಕ್ಸ್ಟ್ರಾ ಪೀಸ್ 2 ಇಂಚ್ ಬಿಟ್ಟಿದ್ದೀವಿ. ಅದ್ಮೇಲೆ ಎಕ್ಸ್ಟ್ರಾ ಪೀಸು ಅದು ತೆಗೆದುಬಿಡ್ಬೇಕು. ನೋಡಿ, ಈಗ ಆರ್ಮಲ್ದು ಕಟ್ ಮಾಡ್ತಾಯಿದ್ದೀನಿ. ಸಣ್ಣ ಇರೋರಿಗೆಲ್ಲ 1 ಕಾಲು ಇಟ್ಟರೆ ಸಾಕು ಬ್ಯಾಕಲ್ಲಿ. ಮತ್ತು ಇಲ್ಲೊಂದು ಕಚ್ಚು ಹಾಕ್ಕೊಳ್ಬೇಕು, ಫಿಟ್ಟಿಂಗ್ ಬರಬೇಕಲ್ಲಿ. ನೋಡಿ, ಫ್ರಂಟ್ ಶೇಪ್ ತೆಗಿತಾ ಇದ್ದೀನಿ ಅರ್ಧ ಇಂಚಷ್ಟು. ನೋಡಿ, ಆಗಿದೆ ಈಗ. ನೋಡಿ, ನೆಕ್ ಕಟ್ಟಿಂಗು. ನೋಡಿ, ಈಗ ಫ್ರಂಟ್ ಪಾರ್ಟ್ ಆಯಿತು. ಈಗ ಬ್ಯಾಕ್ ನೋಡೋಣ. ನೋಡಿ, ಬ್ಲೌಸಲ್ಲಿ ಎಷ್ಟಿದೆಯೋ ಅಳತೆ ಅಷ್ಟು ಬ್ಯಾಕಲ್ಲಿ ತಗೊಂಡು ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಕರೆಕ್ಟಾಗಿ ಎಲ್ಲಿದೆಯೋ ಅಲ್ಲಿಗೆ ಸ್ಟಿಚಿಂಗ್ ಎಲ್ಲಿದೆಯೋ ಅಲ್ಲಿಗೆ ಮಾಡಿಕೊಂಡು 2 ಇಂಚ್ ಎಕ್ಸ್ಟ್ರಾ ಮತ್ತು 1 ಇಂಚು ಡಾಟ್ಗೆ ಒಟ್ಟು 3 ಇಂಚ್ ತೊಗೊಳ್ಬೇಕು. ಮೇಲೆ 2 ಇಂಚ್ ಎಕ್ಸ್ಟ್ರಾ ಕಚ್ಚು ಹಾಕಿದ್ದೀವಲ್ಲ ಅಲ್ಲಿ ಫಿಟ್ಟಿಂಗ್ ಬರುತ್ತೆ. ಎಕ್ಸ್ಟ್ರಾ 2 ಇಂಚು. ನೋಡಿ, ಇವಾಗ ಒಂದು ಗೆರೆ ಎಳ್ಕೊಳ್ಬೇಕು. ಕೆಳಗಡೆ ನೋಡಿ ಅರ್ಧ ಇಂಚು ಬಿಟ್ಟು ಈಗ ಮಾರ್ಕ್ ಮಾಡ್ಕೊಳ್ಬೇಕು. ಡೀಪ್ ಎಷ್ಟು ಬರುತ್ತೋ ಅಷ್ಟು ನೋಡಿ. ನೋಡಿ, ಬ್ಲೌಸಲ್ಲಿ ಎಷ್ಟಿದೆಯೋ ಮೇಲೆ 1/4 ಇಂಚ್ ಮೇಲೆ ಅದು ಸ್ಟಿಚಿಂಗ್ ಎಲ್ಲ ಮಾಡಿದಾಗ ಕರೆಕ್ಟಾಗಿ ಅಲ್ಲಿಗೆ ಬರುತ್ತೆ. ಈಗ ನೋಡಿ, 2.25ಗೆ ನಾನು ಗೆರೆ ಎಳಿತಾ ಇದ್ದೀನಿ. ಸ್ವಲ್ಪ ಬ್ರಾಡಾಗಿ ಬರುತ್ತೆ. ಈಗ ಒಂದು ಗೆರೆ ಎಳ್ಕೊಂಡು ಈಗ ಬ್ಯಾಕಲ್ಲಿ ಶೇಪ್ ತೆಗಿಬೇಕು.
ಜಾಸ್ತಿ ಬ್ರಾಡ್ ಬೇಕು ಅಂದರೆ ಗೆರೆಯಿಂದ ಸ್ವಲ್ಪ ಆಚೆ ಹೋದರೆ ಇನ್ನೂ ನೀಟಾಗಿ ಬರುತ್ತೆ. ನೋಡಿ ಎಕ್ಸ್ಟ್ರಾ ಗೆರೆ ಹಾಕಿದ್ವಲ್ಲ ಅದು ಬಟ್ಟೆ ಎಕ್ಸ್ಟ್ರಾ ತೆಗೆದುಬಿಡಬೇಕು. ಹೊಲಿಬೇಕಾದ್ರೆ ಬಟ್ಟೆ ಜಾಸ್ತಿ ಬಂದ್ಬಿಟ್ರೆ ಅದು ಫಿಟ್ಟಿಂಗ್ ಬರೋಲ್ಲ ಕರೆಕ್ಟಾಗಿ. ನೋಡಿ ಈಗ ಬ್ಯಾಕ್ ಶೇಪ್ ತೆಗಿತಾ ಇದ್ದೀನಿ. ನೋಡಿ ಈ ಥರ ತಕ್ಕೊಳ್ಬೇಕು. ನೋಡಿ ಈಗ ಸ್ಲೀವ್ಸ್ ಕಟ್ಟಿಂಗು 9:30 ಇದೆ. 9:30ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಒಂದು ಗೆರೆ ಎಳ್ಕೊಂಡು ಡೌನು 3:30 ಇಡ್ತಾ ಇದ್ದೀನಿ ನಾನು. 9:30, 10, 10:30 ಇದಕ್ಕೆಲ್ಲ 3:30 ಡೌನಿಂಗ್ ಕೊಟ್ಟರೆ ಕರೆಕ್ಟಾಗಿ ಬರುತ್ತೆ ಫಿಟ್ಟಿಂಗು ಸ್ಲೀವ್ಸು. ನೋಡಿ ಸ್ಲೀವ್ಸ್ ಲೂಸ್ ಬಂದು 6 ಇದೆ, ಪ್ಲಸ್ 1:30 ಸಾಕ್ ಸ್ಲೀವ್ಸ್ ಹತ್ರ 1:30 ಇಟ್ಟರೆ. ನೋಡಿ ಇದು ಫಿಟ್ಟಿಂಗ್ ಬಂದು ಆರ್ಮೋಲ್ದು 8 ಇದೆ. 8ಗೊಂದು ಮಾರ್ಕ್ ಮಾಡ್ಕೊಳ್ಬೇಕು. ಮತ್ತು ಇಲ್ಲಿ 1:30 ಇಂಚ್ ಒಂದು ಮಾರ್ಕು. ಈಗ ಶೇಪ್ ತೆಗಿಬೇಕು. ನೋಡಿ ಇದೊಂದು ಗೆರೆ ಸೇರಿಸ್ಕೊಳ್ಬೇಕು. ಎಕ್ಸ್ಟ್ರಾ ಬಟ್ಟೆ ಹಾಕಿ ಆಮೇಲೆ ಸ್ಟಿಚ್ ಮಾಡೋಗಿ ಮಾಡ್ತೀನಿ ನಾನು. ನೋಡಿ ಶೇಪ್ ಈ ಥರ ಶೇಪ್ ತಗೊಂಡ್ರೆ ಫ್ರಂಟದು ತೆಗಿತಾ ಇದ್ದೀನಿ ನಾನು. ಕಟ್ಟಿಂಗಲ್ಲಿ ಆಮೇಲೆ ಕಟ್ ಮಾಡ್ಕೊಳ್ತೀನಿ. ನಾವು ಕರೆಕ್ಟಾಗಿ ಶೇಪ್ ತೆಗೆದು ಕಟ್ ಮಾಡಿದ್ರೆ ಸ್ಲೀವ್ಸ್ ಹತ್ರ ರಿಂಕಲ್ ಆ ಥರ ಏನು ಬರಲ್ಲ. ನೋಡಿ ಇಲ್ಲೊಂದು ಕಚ್ ಹಾಕ್ಕೊಳ್ಬೇಕು, ಅಲ್ಲಿ ಫಿಟ್ಟಿಂಗ್ ಬರುತ್ತೆ. ಇದು ಎಕ್ಸ್ಟ್ರಾ ಬಟ್ಟೆ ಅಲ್ಲಿ ಸೇರಿಸ್ತೀನಿ. ಈಗ ಫ್ರಂಟ್ದು ಎರಡು ಲೇಯರ್ ಎತ್ಕೊಳ್ಬೇಕು. ಮೇಲೆ ಬಟ್ಟೆ 4 ಲೇಯರ್ ಇರುತ್ತಲ್ಲ, ಮೇಲೆದು 2 ಲೇಯರ್ ಎತ್ಕೊಂಡ್ರೆ ನೋಡಿ ಈ ಥರ ಶೇಪ್ ತೆಗಿಬೇಕು. ನೋಡಿ ಆಗಿದೆ ಇದು. ನೋಡಿ ಫ್ರಂಟಲ್ಲಿ ಒಂದು ಕಚ್ ಹಾಕ್ಕೊಳ್ಬೇಕು. ನಾವು ಫ್ರಂಟು ಅಲ್ಲೇ ಅಟ್ಯಾಚ್ ಮಾಡುವಾಗ ಕನ್ಫ್ಯೂಸ್ ಆಗಬಾರ್ದು ಅಂತ. ಇವಾಗ ಮೇನ್ ಬ್ಲೌಸ್ ಪೀಸ್ ಇದೆಯಲ್ಲ, ಈ ಕಟ್ ಮಾಡಿರೋ ಪೀಸ್ನ ಇಟ್ಕೊಂಡು ಕಟ್ ಮಾಡ್ಕೊಳ್ಬೇಕು. ನೋಡಿ ಸ್ಲೀವ್ಸ್ದು ಬಟ್ಟೆ ಶಾರ್ಟೇಜ್ ಇದೆ. ನಾನು ಸ್ಟಿಚ್ ಮಾಡಬೇಕಾದ್ರೆ ಪೀಸ್ ಹಾಕ್ಕೊಳ್ತೀನಿ. ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಇರೋ ಥರನೇ ಕಟ್ ಮಾಡ್ಕೊಳ್ಬೇಕು. ಹೊಲಿಬೇಕಾದ್ರೆ ಆಚೆ ಈಚೆ ಆದ್ರೂ ಪ್ರಾಬ್ಲಮ್ ಆಗುತ್ತೆ. ನೋಡಿ ಈ ಥರ ಹಾಕ್ಕೊಂಡು ನೀಟಾಗಿ ಕಟ್ ಮಾಡಿದ್ರೆ ಹೊಲಿಯುವಾಗ ಈಸಿಯಾಗಿ ಹೊಲ್ಕೊಳ್ಬೋದು. ಒಂಚೂರು ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡ್ರೆ ಹೊಲಿಬೇಕಾದ್ರೆ ಏನು ಅನಿಸಲ್ಲ. ನೋಡಿದಿ ಫ್ರಂಟ್ ಪಾರ್ಟು. ಬಟ್ಟೆ ವೇಸ್ಟ್ ಮಾಡಬಾರ್ದು. ಎಲ್ಲಿ ಅಡ್ಜಸ್ಟ್ ಆಗುತ್ತೋ ಅಲ್ಲಿ ಕರೆಕ್ಟಾಗಿ ನೋಡಿ ಹಾಕ್ಕೊಳ್ಬೇಕು. ಎಲ್ಲಂದರೆ ಅಲ್ಲಿ ಕಟ್ ಮಾಡಿದ್ರೆ ಬಟ್ಟೆ ಶಾರ್ಟೇಜ್ ಬರುತ್ತೆ ಕೊನೆಯಲ್ಲಿ. ಇನ್ನು ಪಟ್ಟಿಗೆ ಸ್ಲೀವ್ಸ್ಗೆಲ್ಲ ಅಟ್ಯಾಚ್ಗೆಲ್ಲ ಬೇಕಾಗುತ್ತೆ. ನೋಡಿ ಈ ಥರ ನೋಡಿ ಕರೆಕ್ಟಾಗಿ ಒಂದು ಸ್ವಲ್ಪ ಬಟ್ಟೆ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಬೇಕು. ನೋಡಿ ಆಗಿದೆ ಈಗ. ಈಗ ಇನ್ನೊಂದು ಸೈಡ್ದು ಅದೇ ರೀತಿ ಕಟ್ ಮಾಡ್ಕೊಳ್ಬೇಕು. ಫ್ರಂಟು ನೋಡಿ ಹಾಕ್ಕೊಳ್ಬೇಕು. ಎರಡು ಒಂದೇ ಸೈಡ್ ಬಂದ್ಬಿಡುತ್ತೆ. ಲೆಫ್ಟ್ ಸೈಡು ರೈಟ್ ಸೈಡ್ ಎರಡೂ ನೋಡಿ ಹಾಕ್ಕೊಳ್ಬೇಕು.
ಆಗಿದೆ ಈಗ. ನೋಡಿ ಫ್ರಂಟು ಬ್ಯಾಕು ಸ್ಲೀವ್ಸು ಎಲ್ಲ ಕಟ್ ಮಾಡಿದ್ದೀನಿ. ಇಷ್ಟು ಬಟ್ಟೆ ಉಳಿದಿದೆ, ಅದಿನ್ನು ಪಟ್ಟಿಗೆ ಸ್ಲೀವ್ಸ್ಗೆಲ್ಲ ಅಟ್ಯಾಚ್ಗೆ ಪೈಪಿಂಗ್ ಕೊಡೋಕ್ಕೆ ಸರೋಗುತ್ತೆ. ಈಗ ಬೆಲ್ಟ್ ಪಟ್ಟಿ ಕಟ್ ಮಾಡೋಣ. ಬ್ಲೌಸ್ ಅಳತೆ ಎಷ್ಟಿರುತ್ತೋ ನೋಡಿಕೊಂಡು ಅಷ್ಟಕ್ಕೆ ಮಾರ್ಕ್ ಹಾಕ್ಕೊಂಡು ನೋಡಿ 3.5 ತಗೊಳ್ತಾ ಇದ್ದೀನಿ ನಾನು. ಅಲ್ಲಿ ಈ ಕಡೆ 3.5 ತಗೊಂಡ್ರೆ ಆ ಸೈಡು 3.25 ತಗೊಳ್ಬೇಕು, ಇಲ್ಲಾಂದರೆ ಫ್ರಂಟಿದು ಎಕ್ಸ್ಟ್ರಾ ಬಂದ್ಬಿಡುತ್ತೆ. ಅಟ್ಯಾಚ್ ಮಾಡುವಾಗ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡುವಾಗ ನೋಡಿ ಈ ಥರ ಶೇಪ್ ತಗೊಳ್ಬೇಕು. ಈಗ ಕಟ್ ಮಾಡಿಕೊಂಡ್ರೆ ಬೆಲ್ಟ್ ಪಟ್ಟಿ ರೆಡಿ. ನೋಡಿ ಇಲ್ಲೊಂದು ಈ ಥರ ಮಾರ್ಕ್ ಹಾಕ್ಕೊಳ್ಬೇಕು, ಅದು ಫ್ರಂಟಿಗೆ ಬರೋ ಥರ. ಥ್ಯಾಂಕ್ ಯು ಫ್ರೆಂಡ್ಸ್.